ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಗಟ್ಟಿ ಚಟ್ನಿ ಹೆಂಗೆ ಮಾಡೋದು ತೋರಿಸ್ತಾನೆ ನಿಮಗೆ. ಇದು ನಾನು ಆನ್ಲೈನ್ ಒಳಗೆ ಮೀಶೋದಲ್ಲಿ ಸೀರೆಗಳು, ಸಿಲ್ಕ್ ಸೀರೆಗಳು ತುಂಬಾ ಚೆನ್ನಾಗಿ ಬಂದಿದ್ದು. ಅದ್ರಾಗ ನಾನು ಒಂದು ಆರ್ಡರ್ ಹಾಕಿದ್ದೆ, ನೋಡಿ ಯಾವ ರೀತಿ ಇದೆ ಅಂತ. ಮತ್ತು ನಾನು ಒಂದು ಪೀಸ್ ತರಿಸಿದ್ದೆ ನೋಡಿ. ತುಂಬಾ ಚಲೋ ಐತಿ ಸೀರೆ. ಅದರ ಗೃಹಿಣಿಯರಿಗೆ ಮಾತ್ರ ತುಂಬಾ ಚಲೋ ಐತಿ ಸೀರೆ. ಮನ್ಯಾಗ ಉಡಾಕ ಎಲ್ಲಾದರೂ ಸಿಂಪಲ್ ಫಂಕ್ಷನ್ ಇದ್ದರೆ ಉಡಾಕು ಚಂದ ಐತಿದ. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಇದನ್ನು ಹೋಗಿ ಮೀಶೋದಲ್ಲಿ ಇದನ್ನು ನೋಡ್ರಿ, ತರಿಸ್ರಿ. ಕ್ವಾಲಿಟಿ ಮಾತ್ರ ಭಾಳ ಚಲೋ ಐತಿ. ಮತ್ತು ಇಲ್ಲಿ ಹಂಗೆ ನನ್ನ ಮಗಂದ ಹಾಸ್ಟೆಲ ಚೇಂಜ್ ಮಾಡಿದ್ದ ಅದರದ ಒಂದು ಫೋಟೋ ಬಿಟ್ಟಿದ್ರು ನಮ್ಮ ಮಗನ ಸರ್ಗಳು, ಅಂದರೆ ಸರ್ ಇದ್ದಾರೆ ಅವ್ರಿಗೆ, ಅವರ ಫೋಟೋ ಕಳಿಸಿದ್ರು. ಮತ್ತು ಇಲ್ಲಿ ಗಟ್ಟಿ ಚಟ್ನಿ ಮಾಡೋದು ತೋರಿಸ್ತು ನಿಮ್ಗೆ ನೋಡಿ. ನಾನಿಲ್ಲಿ ಒಂಚೂರು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 5 ಕೆಂಪು ಮೆಣಸಿನ್ಕಾಯಿ ಮತ್ತು ಹುರಿದಿರುವ ಶೇಂಗಾ ಕಾಳನ್ನು ತೊಗೊಂಡಿನಿ. ಮತ್ತು ಚೆನ್ನಾಗಿ ಅದನ್ನು ಹುರ್ಕೊಂಡೀನಿ. ಶೇಂಗಾ, ಈ ಚಟ್ನಿಗೆ ಶೇಂಗಾನ ಮೇನ ಚಲೋ, ಟೇಸ್ಟ್ ಸೂಪರ್ ಬರ್ತೈತಿ. ಅದಕ್ಕೆ ಮೊದಲಿಗೆ ಇಲ್ಲಿನ ಶೇಂಗಾ ಕಾಳನ್ನು ಕೊಬ್ಬರಿಯನ್ನು ಹಾಕೊಳಕತ್ತೀನಿ. ಆಮೇಲೆ ಇಲ್ಲಿ ಕೆಂಪು ಮೆಣಸಿನ್ಕಾಯಿನ ಹುರಿದೀನಿ, ಅಂದರೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡೀನಿ, ಹಸಿ ವಾಸನೆ ಬರ್ತೈತೆ ಅಂತ ಹೇಳಿ. ಆಮೇಲೆ ಇಲ್ಲಿ ಮತ್ತು ಇದಕ್ಕೆ ಒಂಚೂರು ಸ್ವೀಟ್ಗೋಸ್ಕರ ಸಕ್ಕರೆಯನ್ನು ಹಾಕೊಳಕತ್ತೀನಿ. ಅಂದರೆ ನಮ್ಮ ಮನೆ ಒಳಗೆ ಜಾಸ್ತಿ ಸ್ವೀಟ್ ಇದ್ರನ ತಿಂತಾರೆ. ಆಮೇಲೆ ಇಲ್ಲಿ ನಾನು ಕಲ್ಲುಪ್ಪನ್ನು ಹಾಕೊಳಕತ್ತೀನಿ. ಶೇಂಗಾ ಕಾಳನ್ನು ಈ ಥರ ನಾನು ಸ್ವಲ್ಪ ಫ್ರೆಶ್ ಮಾಡಿ ಸೊಪ್ಪೆಯನ್ನು ತಕ್ಕೊಂಡೀನಿ, ಸ್ವಲ್ಪ ತಕ್ಕೊಂಡೀನಿ, ಭಾಳ ಏನು ತಕ್ಕೊಂಡಿಲ್ಲ. ಅದನ್ನು ಇದ್ರಾಗ ಸೇರಿಸ್ಕೊತಾ ಇದ್ದೀನಿ. ಮತ್ತು ಈ ಚಟ್ನಿ ದೋಸೆಗೆ ಭಾಳ ಚಲೋ ಹತ್ತೈತಿ ನೋಡಿರಿ, ಇಡ್ಲಿಗೂ ಸೂಪರ್ ಹತ್ತೈತಿ. ಇದನ್ನು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬರ್ರಿ. ನೋಡಿರಿ, ನಾ ಈ ಹದಕ್ಕೆ ಇದನ್ನು ರುಬ್ಕೊಂಡು ಬಂದೀನಿ. ನಮ್ಮ ಮನೆ ಒಳಗೆ ಚಟ್ನಿ ಹಿಂಗೆ ಮಾಡ್ತೀವ ನಾವು ಯಾವಾಗಲೂ. ಸೂಪರ್ ಆಗ್ತತ್ರಿ ಇದಕ್ಕೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಕೊಟ್ಟೀನಿ ಅಷ್ಟೇ, ಮತ್ತೇನು ಕೊಟ್ಟಿಲ್ಲ. ಸಾಸಿವೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ರುಚಿಯಾದಂಥ ಶುಚಿಯಾದಂಥ ಗಟ್ಟಿ ಚಟ್ನಿ ನೀವು ಒಮ್ಮೆ ಟ್ರೈ ಮಾಡಿರಿ ಇದನ್ನು. ಮತ್ತು ದೋಸೆಗೆ ಜೊತೆಗೆ ನಮ್ಮ ಮನೆ ಒಳಗೆ ನಾ ಮಾಡೀನಿ. ಇದೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನಾನು ಇಲ್ಲಿ ಕಡ್ಲಿಕಾಳು ಪಲ್ಯ ಮಾಡೀನಿ. ಆ ವಿಡಿಯೋ ನಿಮ್ಗೆ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಕೀರ್ತಿ ದಯು ಕನ್ನಡ ಲಾಗ್ಸ್ ಒಳಗೆ ಹಾಕೀನಿ, ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ನೋಡಿರಿ. ಇವತ್ತಿನ ರೆಸಿಪಿ ಇದಾಗಿತ್ತು. ಮತ್ತು ನಾಳೆ ನೆಕ್ಸ್ಟ್ ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.